ಮಾನವನ ಹೃದಯ. ಈ ಮಾಡ್ಯೂಲ್ನಲ್ಲಿ ನೀವು ಮಾನವನ ಹೃದಯದ ಬಗ್ಗೆ ಅಭ್ಯಾಸ ಮಾಡುವಿರಿ. ನಿಮಗೆ ಈ ಶಬ್ದವು ಸುಪರಿಚಿತವಾಗಿದೆ ಅಲ್ಲವೇ? ಹೌದು, ಇದು ಹೃದಯವು ಬಡಿಯುವ ಶಬ್ದವಾಗಿದೆ. ನಾವು ಜೀವಂತವಾಗಿರಲು ಸಹಕಾರಿಯಾದ ಮಹತ್ವವಾದ ಅಂಗವಾದ ಹೃದಯದ ಬಗ್ಗೆ ಕಲಿಯೋಣ. ಹೃದಯವು ಎದೆಯ ಗೂಡಿನ 2 ಶ್ವಾಸಕೋಶಗಳ ನಡುವೆ ಇದೆ. ನಮ್ಮ ಹೃದಯದ 3ರಲ್ಲಿ 2 ಭಾಗ ಎಡಭಾಗದಲ್ಲಿದೆ ಮತ್ತು 3ರಲ್ಲಿ 1 ಭಾಗ ಬಲಭಾಗದಲ್ಲಿದೆ. ನಿಮ್ಮ ಅಂಗೈಯನ್ನು ಎದೆಯ ಮಧ್ಯಕ್ಕೆ ಎಡಭಾಗಕ್ಕೆ ಹಿಡಿಯಿರಿ. ಅದೇ ನಿಮ್ಮ ಹೃದಯವಿರುವ ಸ್ಥಾನ. ನಂತರ ಹೃದಯದ ಆಕಾರದ ಬಗ್ಗೆ ನೋಡೋಣ. ಹೃದಯವು ಟೊಳ್ಳಾದ ಫೈಬ್ರೋ ಸ್ನಾಯುಗಳಿಂದಾದ ಅಂಗವಾಗಿದೆ. ಇದು ಶಂಕುವಿನಾಕಾರವಾಗಿದ್ದು ಮೇಲುಭಾಗ ಅಗಲವಾಗಿ, ಕೆಳಭಾಗ ಇಕ್ಕಟ್ಟಾದ ತುದಿಯನ್ನು ಹೊಂದಿದೆ. ಈ ತುದಿಯು ಎಡಭಾಗಕ್ಕೆ ವಾಲಿದೆ. ಗಾತ್ರದ ಬಗ್ಗೆ ನೋಡಿದಾಗ ವಯಸ್ಕ ಹೃದಯವು 5 ಇಂಚಿನಷ್ಟು ಉದ್ದ, ಅಂದರೆ 12 ಸೆಂಟಿಮೀಟರ್, 3.5 ಇಂಚಿನಷ್ಟು ಅಗಲ, ಅಂದರೆ 8ರಿಂದ 9 ಸೆಂಟಿಮೀಟರ್, ಮತ್ತು 2.5 ಇಂಚಿನಷ್ಟು, ಅಂದರೆ 6 ಸೆಂಟಿಮೀಟರ್ ಎದುರು ಮತ್ತು ಹಿಂಭಾಗವನ್ನು ಹೊಂದಿದೆ. ನಿಮಗೆ ಗೊತ್ತೇ, ಹೃದಯದ ಗಾತ್ರವು ನಮ್ಮ ಮುಷ್ಟಿಯಷ್ಟಿರುತ್ತದೆ. ಈಗ ಹೃದಯದ ತೂಕವನ್ನು ನೋಡೋಣ. ಹೃದಯದ ತೂಕವು ಗಂಡು ಮತ್ತು ಹೆಣ್ಣುಗಳಲ್ಲಿ ಬೇರೆ ಬೇರೆಯಾಗಿರುತ್ತದೆ. ಗಂಡಸರಲ್ಲಿ ಇದು 280ರಿಂದ 340 ಗ್ರಾಂಗಳವರೆಗೆ ಇದ್ದರೆ, ಹೆಂಗಸರಲ್ಲಿ 230ರಿಂದ 280 ಗ್ರಾಂವರೆಗೆ ಇರುತ್ತದೆ. ಗಂಡಸರಲ್ಲಿ ಹೃದಯದ ತೂಕವು ದೇಹದ ತೂಕದ 0.45ರಷ್ಟಿದ್ದರೆ, ಹೆಂಗಸರಲ್ಲಿ ಇದು 0.4ರಷ್ಟು ಇರುತ್ತದೆ. ಹೃದಯವು ಕಾರ್ಡಿಯಾಕ್ ಸ್ನಾಯು ಅಂಗಾಂಶದಿಂದ ಆಗಿದೆ. ಇದರ ಹೊರಭಾಗದಲ್ಲಿ ಪೆರಿಕಾರ್ಡಿಯಂ ಎಂಬ ರಕ್ಷಣಾ ಕವಚವಿದೆ. ಪೆರಿಕಾರ್ಡಿಯಂ 2 ಪದರಗಳಿಂದಾದ ಚೀಲದಂತಿರುತ್ತದೆ. ಹೊರಪದರವನ್ನು ಪೆರೈಟಲ್ ಪೆರಿಕಾರ್ಡಿಯಂ ಎಂದು ಮತ್ತು ಒಳಪದರವನ್ನು ವಿಸರಲ್ ಪೆರಿಕಾರ್ಡಿಯಂ ಎಂದು ಕರೆಯುವರು. 2 ಪದರಗಳ ನಡುವೆ ಇರುವ ಸ್ಥಳದ ಪೆರಿಕಾರ್ಡಿಯಲ್ ಕುಹರದಲ್ಲಿ ಪೆರಿಕಾರ್ಡಿಯಲ್ ದ್ರವ ತುಂಬಿದೆ. ಹೃದಯದ ಒಳಭಾಗವು 4 ಕೋಣೆಗಳಿಂದಾಗಿದೆ. ಮೇಲೆ 2, ಕೆಳಗೆ 2. ಮೇಲಿನ ಕೋಣೆಗಳನ್ನು ಹೃತ್ಕರ್ಣ ಎಂದು, ಕೆಳಗಿನ ಕೋಣೆಗಳನ್ನು ಹೃತ್ಕುಕ್ಷಿ ಎಂದು ಕರೆಯುವರು. ಹೃದಯದ ಮಧ್ಯಭಾಗವು ಹೊಂದಿರುವ ದಪ್ಪವಾದ ಸ್ನಾಯುವನ್ನು ಸೆಪ್ಟಮ್ ಎನ್ನುವರು. ಒಳ ಹೃತ್ಕರ್ಣ ಸೆಪ್ಟಮ್ ಬಲ ಮತ್ತು ಎಡ ಹೃತ್ಕರ್ಣವನ್ನು ಬೇರ್ಪಡಿಸುತ್ತದೆ. ಅದರಂತೆ ಒಳ ಹೃತ್ಕುಕ್ಷಿ ಸೆಪ್ಟಮ್ ಬಲ ಮತ್ತು ಎಡ ಹೃತ್ಕುಕ್ಷಿಯನ್ನು ಬೇರ್ಪಡಿಸುತ್ತದೆ. ಹೃತ್ಕರ್ಣ ಮತ್ತು ಹೃತ್ಕುಕ್ಷಿಗಳು ಒಂದು ಗುಂಪಿನಂತೆ ಕೆಲಸ ಮಾಡುತ್ತವೆ. ಹೃತ್ಕರ್ಣಗಳು ದೇಹದ ಬೇರೆ ಬೇರೆ ಭಾಗಗಳಿಂದ ರಕ್ತವನ್ನು ಪಡೆದು ಹೃತ್ಕುಕ್ಷಿಗಳಿಗೆ ಕಳಿಸುತ್ತದೆ. ಹೃತ್ಕುಕ್ಷಿಗಳು ಸಂಕುಚಿಸಿ ರಕ್ತವನ್ನು ಹೃದಯದಿಂದ ಹೊರಹಾಕುತ್ತದೆ. ಹೃತ್ಕುಕ್ಷಿಗಳು ಸಂಕುಚಿಸಿದಾಗ ಹೃತ್ಕರ್ಣಗಳು ಪುನಃ ರಕ್ತವನ್ನು ತುಂಬಿಕೊಂಡು ಮುಂದಿನ ಸಂಕೋಚನೆಗೆ ಅಣಿಯಾಗುತ್ತವೆ. ಹೀಗೆ ಹೃದಯವು ಒಂದು ಪಂಪಿನಂತೆ ಕಾರ್ಯ ಮಾಡುತ್ತದೆ. ಇದು ರಕ್ತವನ್ನು ದೇಹದ ತುಂಬೆಲ್ಲ ಕಳಿಸುತ್ತದೆ. ರಕ್ತವು ದೇಹಕ್ಕೆ ಆಮ್ಲಜನಕ ಮತ್ತು ಆಹಾರವನ್ನು ಒದಗಿಸುತ್ತದೆ ಮತ್ತು ತ್ಯಾಜ್ಯ ವಸ್ತುವಾದ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕುತ್ತದೆ. ಹೃದಯದ ಬಲಭಾಗ ಮತ್ತು ಎಡಭಾಗಗಳು ಬೇರೆ ಬೇರೆ ಕಾರ್ಯನಿರ್ವಹಿಸುತ್ತದೆ. ಹೃದಯದ ಬಲಭಾಗವು ದೇಹದಲ್ಲಿರುವ ಆಮ್ಲಜನಕರಹಿತ ರಕ್ತವನ್ನು ಸಂಗ್ರಹಿಸಿ ಶ್ವಾಸಕೋಶಕ್ಕೆ ಶುದ್ಧೀಕರಿಸಲು ಕಳಿಸುತ್ತದೆ. ಹೃದಯದ ಎಡಭಾಗವು ನಂತರ ಶುದ್ಧ ರಕ್ತವನ್ನು ಶ್ವಾಸಕೋಶದಿಂದ ಪಡೆದು ದೇಹದ ಎಲ್ಲ ಭಾಗಗಳಿಗೆ ಕಳಿಸುತ್ತದೆ. ಹೀಗಾಗಿ ದೇಹದಲ್ಲಿ ಇರುವ ಪ್ರತಿಯೊಂದು ಜೀವಕೋಶಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಆಮ್ಲಜನಕದ ಪೂರೈಕೆ ಆಗುತ್ತದೆ. ಈ ಆವರ್ತಕ ಕಾರ್ಯವು ಹೃದಯದ ಬಡಿತವನ್ನು ಉಂಟುಮಾಡುತ್ತದೆ. ಹೃದಯದ ಬಡಿತವು ಲಯಬದ್ಧವಾದ ಆಕುಂಚಿತ ಮತ್ತು ಸಂಕುಚಿತ ಕ್ರಿಯೆಯಾಗಿದೆ. ಪ್ರತಿ ಹೃದಯ ಬಡಿತವು ಒಂದು ವ್ಯಾಕೋಚನ ಮತ್ತು ಒಂದು ಸಂಕೋಚನ ಕ್ರಿಯೆಯನ್ನು ಹೊಂದಿದೆ.
ಹೃದಯ ಬಡಿತವು ದೇಹದ ವಿವಿಧ ಭಾಗದಿಂದ ಹೃದಯಕ್ಕೆ ರಕ್ತವನ್ನು ಪಡೆದುಕೊಳ್ಳುವ ಮತ್ತು ಕಳಿಸಿಕೊಡುವ ಕ್ರಿಯೆಯಾಗಿದೆ. ಹೃದಯವು ಪ್ರತಿ ನಿಮಿಷಕ್ಕೆ 72 ಬಾರಿ ಬಡಿಯುತ್ತದೆ ಮತ್ತು ಈ ಕ್ರಿಯೆ ನಿರಂತರವಾಗಿ ಹಗಲು ರಾತ್ರಿ ನಡೆಯುತ್ತದೆ. ಹೃದಯವು ಒಂದು ಶ್ರಮಜೀವಿ ಅಂಗವಾಗಿದೆ. ನೆನಪಿಸಿಕೊಳ್ಳೋಣ, ಹೃದಯವು ಎದೆಯ ಗೂಡಿನಲ್ಲಿ 2 ಶ್ವಾಸಕೋಶಗಳ ನಡುವೆ ಇದೆ. ಹೃದಯವು ಕಾರ್ಡಿಯಾಕ್ ಸ್ನಾಯು ಅಂಗಾಂಶದಿಂದಾಗಿದೆ ಮತ್ತು ಪೆರಿಕಾರ್ಡಿಯಂ ಎಂಬ ರಕ್ಷಣಾ ಕವಚವನ್ನು ಹೊಂದಿದೆ. ಹೃದಯವು 4 ಕೋಣೆಗಳಿಂದಾಗಿದೆ. ಮೇಲಿನ 2 ಕೋಣೆಗಳನ್ನು ಹೃತ್ಕರ್ಣ ಎಂದು, ಕೆಳಗಿನ 2 ಕೋಣೆಗಳನ್ನು ಹೃತ್ಕುಕ್ಷಿ ಎಂದು ಕರೆಯುತ್ತಾರೆ. ಹೃದಯದ ಬಲಭಾಗವು ದೇಹದ ವಿವಿಧ ಭಾಗಗಳಿಂದ ಅಶುದ್ಧ ರಕ್ತವನ್ನು ಪಡೆದು ಶ್ವಾಸಕೋಶಕ್ಕೆ ಕಳಿಸುತ್ತದೆ. ಹೃದಯದ ಎಡಭಾಗವು ನಂತರ ಶ್ವಾಸಕೋಶಗಳಿಂದ ಶುದ್ಧ ರಕ್ತ ಪಡೆದು ದೇಹದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡುತ್ತದೆ. ಹೃದಯದ ಬಡಿತವು ಲಯಬದ್ಧವಾದ ಹೃದಯದ ವ್ಯಾಕೋಚನ ಮತ್ತು ಸಂಕೋಚನ ಕ್ರಿಯೆಯಿಂದ ಆಗಿದೆ.